ಹಿಕ್ಕಿನ ಬೇಳೆ ಮಟನ್ ಕೈಮಾ ಸಾಂಬಾರು ಮಾಡೋದು ಹೇಗೆ ನೋಡೋಣ ಬನ್ನಿ. ಫಸ್ಟಿಗೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಗೂ ಆನಿಯನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಆಮೇಲೆ ಮಟನ್ ಪೀಸು, ತಿರ್ಗಿ ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರು, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆ, ಗಸಗಸೆ, ಪೆಪ್ಪರ್, ಸೋಂಬು, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಇದೆಲ್ಲ ಹಾಕಿ ರುಬ್ಬಿರೋ ಮಸಾಲಾನ ಈಗ ಕೈಮಾದಲ್ಲಿ ಮಿಕ್ಸ್ ಮಾಡಿ ಸಣ್ಣ ಸುಮ್ಮನೆ ಉಂಡೆ ಹಾಕಿ ಸಾಂಬಾರಲ್ಲಿ ಹಾಕೋಬೇಕು. ನಾನು ಆಲ್ರೆಡಿ ಇದಕ್ಕೆ ಖಾರ ಹಾಕಿ ಬೇಳೆ ಹಾಕಿ ಎಲ್ಲ ಹಾಕಿದ್ದೀನಿ, ಅದು ತೋರಿಸಿಲ್ಲ ವೀಡಿಯೋದಲ್ಲಿ, ನೀವು ಮಿಸ್ ಮಾಡ್ದಿರ ಹಾಕಿ. ನಂತರ ಒಂದು ಉಗುಲ್ ಕೂಗಿಸಿದ್ರೆ ನೋಡಿ, ಕೈಮಾ ಕೂಡ ಹೊಡೆದಿಲ್ಲ. ಇದಕ್ಕೆ ಯಾವ ಕಡಲೆ ಹಿಟ್ಟು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡಿ ಚೆನ್ನಾಗಿದೆ ಕೈಮಾ ಸಾಂಬಾರು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.